ನಮಸ್ಕಾರ ಸ್ನೇಹಿತರೆ, ಕೇರ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದಿನ ಕಾಲದಲ್ಲಿ ಮಧುಮೇಹ ಅಥವಾ ರಕ್ತದಲ್ಲಿನ ಸಕ್ಕರೆ ಸಮಸ್ಯೆ ತುಂಬಾ ಸಾಮಾನ್ಯವಾಗುತ್ತಿದೆ. ಹಿಂದೆ ಇದು ಹೆಚ್ಚಾಗಿ ವಯಸ್ಸಾದವರಿಗೆ ಮಾತ್ರ ಕಾಣಿಸುತ್ತಿತ್ತು, ಆದರೆ ಈಗ ಯುವಕರಲ್ಲಿಯೂ ಇದು ಹೆಚ್ಚಾಗಿ ಕಾಣಿಸುತ್ತಿದೆ. ಇದಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದು ನಮ್ಮ ಆಹಾರ ಪದ್ಧತಿ. ನಾವು ಪ್ರತಿದಿನ ತಿನ್ನುವ ಕೆಲವು ಆಹಾರಗಳು ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಧಾನವಾಗಿ ಅಥವಾ ಕೆಲವೊಮ್ಮೆ ತುಂಬಾ ವೇಗವಾಗಿ ಹೆಚ್ಚಿಸಬಹುದು. ಅದಕ್ಕಾಗಿಯೇ ಇಂದು ರಕ್ತದಲ್ಲಿನ ಸಕ್ಕರೆ ಹೆಚ್ಚಿಸುವ ಕೆಲವು ಸಾಮಾನ್ಯ ಆಹಾರಗಳ ಬಗ್ಗೆ ತಿಳಿಯೋಣ. ಮೊದಲನೆಯದು ಶುದ್ಧೀಕರಿಸಿದ ಕಾರ್ಬೋಹೈಡ್ರೇಟ್ ಆಹಾರಗಳು. ಬಿಳಿ ಅಕ್ಕಿ, ಮೈದಾ ಹಿಟ್ಟು, ಬಿಳಿ ರೊಟ್ಟಿ ಇಂತಹ ಆಹಾರಗಳಲ್ಲಿ ನಾರು ಅಂಶ ತುಂಬಾ ಕಡಿಮೆ ಇರುತ್ತದೆ, ಆದರೆ ಕಾರ್ಬೋಹೈಡ್ರೇಟ್ ಪ್ರಮಾಣ ಹೆಚ್ಚಿರುತ್ತದೆ. ನಾವು ಈ ರೀತಿಯ ಆಹಾರ ತಿನ್ನುವಾಗ ಅದು ನಮ್ಮ ದೇಹದಲ್ಲಿ ತುಂಬಾ ಬೇಗ ಸಕ್ಕರೆಯಾಗಿ ಪರಿವರ್ತನೆ ಆಗುತ್ತದೆ. ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ತಕ್ಷಣವೇ ಹೆಚ್ಚಾಗಬಹುದು. ಆದ್ದರಿಂದ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮಾಡಬೇಕೆಂದರೆ ಶುದ್ಧೀಕರಿಸಿದ ಕಾರ್ಬೋಹೈಡ್ರೇಟ್ ಆಹಾರಗಳನ್ನು ಕಡಿಮೆ ಮಾಡುವುದು ಒಳ್ಳೆಯದು. ಎರಡನೆಯದು ಸಕ್ಕರೆ ಇರುವ ಪಾನೀಯಗಳು. ತಂಪು ಪಾನೀಯಗಳು, ಪ್ಯಾಕೆಟ್ ಹಣ್ಣಿನ ರಸ, ಶಕ್ತಿ ಪಾನೀಯಗಳು ಇವುಗಳಲ್ಲಿ ಸಕ್ಕರೆಯ ಪ್ರಮಾಣ ತುಂಬಾ ಹೆಚ್ಚಿರುತ್ತದೆ. ಕೆಲವೊಮ್ಮೆ ಒಂದು ಬಾಟಲಿ ಪಾನೀಯದಲ್ಲಿ 7 ರಿಂದ 10 ಚಮಚ ಸಕ್ಕರೆ ಇರುವ ಸಾಧ್ಯತೆ ಇದೆ. ಈ ಪಾನೀಯಗಳು ದೇಹಕ್ಕೆ ನಾರು ನೀಡುವುದಿಲ್ಲ, ಆದರೆ ಸಕ್ಕರೆ ಮಾತ್ರ ತುಂಬಾ ವೇಗವಾಗಿ ದೇಹದಲ್ಲಿ ಸೇರಿಕೊಳ್ಳುತ್ತದೆ. ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ತಕ್ಷಣವೇ ಹೆಚ್ಚಾಗಬಹುದು. ಆದ್ದರಿಂದ ಸಕ್ಕರೆ ಇರುವ ಪಾನೀಯಗಳ ಬದಲು ಸರಳ ನೀರು ಅಥವಾ ತೆಂಗಿನಕಾಯಿ ನೀರು ಕುಡಿಯುವುದು ಉತ್ತಮ. ಮೂರನೆಯದು ಮಿಠಾಯಿ ಮತ್ತು ಸಿಹಿ ಪದಾರ್ಥಗಳು. ಜಿಲೇಬಿ, ಲಡ್ಡು, ಕೇಕ್, ಪೇಸ್ಟ್ರಿ, ಐಸ್ ಕ್ರೀಮ್ ಇಂತಹ ಸಿಹಿ ಪದಾರ್ಥಗಳಲ್ಲಿ ಶುದ್ಧ ಸಕ್ಕರೆ ತುಂಬಾ ಜಾಸ್ತಿ ಇರುತ್ತದೆ. ಇವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಕ್ಷಣವೇ ಹೆಚ್ಚಿಸಬಹುದು. ಅದರ ಜೊತೆಗೆ ನಿಯಮಿತವಾಗಿ ಸಿಹಿ ಪದಾರ್ಥಗಳನ್ನು ತಿನ್ನುವುದು ದೇಹದಲ್ಲಿ ಇನ್ಸುಲಿನ್ ಪ್ರತಿಕ್ರಿಯೆಯನ್ನು ಕಡಿಮೆ ಮಾಡಬಹುದು. ಇದು ಮುಂದಿನ ದಿನಗಳಲ್ಲಿ ಮಧುಮೇಹದ ಅಪಾಯವನ್ನು ಹೆಚ್ಚಿಸುವ ಸಾಧ್ಯತೆಯಿರುತ್ತದೆ. ನಾಲ್ಕನೆಯದು ಪ್ರಕ್ರಿಯೆಗೊಳಿಸಿದ ಆಹಾರಗಳು. ಚಿಪ್ಸ್, ಬಿಸ್ಕೆಟ್ಗಳು, ಪ್ಯಾಕೆಟ್ ತಿಂಡಿಗಳು, ತ್ವರಿತ ನೂಡಲ್ಸ್ ಇವುಗಳಲ್ಲಿ ಶುದ್ಧ ಕಾರ್ಬೋಹೈಡ್ರೇಟ್, ಅಸ್ವಸ್ಥಕರ ಕೊಬ್ಬು ಮತ್ತು ಅಡಗಿರುವ ಸಕ್ಕರೆ ಇರುತ್ತದೆ. ಇವುಗಳನ್ನು ಹೆಚ್ಚು ತಿನ್ನುವುದರಿಂದ ದೇಹದ ಜೀರ್ಣಕ್ರಿಯೆ ಮತ್ತು ದೇಹದ ಸಮತೋಲನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದರಿಂದ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಿಸಲು ಕಷ್ಟವಾಗಬಹುದು. ಐದನೆಯದು ಎಣ್ಣೆಯಲ್ಲಿ ಕರಿದ ಆಹಾರಗಳು. ಸಮೋಸ, ಪಕೋಡಾ, ಫ್ರೈಸ್ ಇಂತಹ ಎಣ್ಣೆಯಲ್ಲಿ ಕರಿದ ಆಹಾರಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇವುಗಳಲ್ಲಿ ಅಸ್ವಸ್ಥಕರ ಕೊಬ್ಬು ಮತ್ತು ಮೈದಾ ಹಿಟ್ಟು ಹೆಚ್ಚಿರುತ್ತದೆ. ಇವು ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ರಕ್ತದಲ್ಲಿನ ಸಕ್ಕರೆ ಸಮತೋಲನ ಕಾಪಾಡುವುದು ಕಷ್ಟವಾಗಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ನೆನಪಿರಲಿ: ಈ ಆಹಾರಗಳನ್ನು ಸಂಪೂರ್ಣವಾಗಿ ಬಿಡಬೇಕು ಎಂಬುದಲ್ಲ, ಆದರೆ ಮಿತವಾಗಿ ತಿನ್ನುವುದು ಮತ್ತು ಸಮತೋಲನ ಆಹಾರ ಪದ್ಧತಿ ತುಂಬಾ ಮುಖ್ಯ. ಹೆಚ್ಚು ತರಕಾರಿಗಳು, ಸಂಪೂರ್ಣ ಧಾನ್ಯಗಳು, ಪ್ರೋಟೀನ್ ಇರುವ ಆಹಾರಗಳು ಮತ್ತು ನಾರು ಅಂಶ ಇರುವ ಆಹಾರಗಳನ್ನು ತಿನ್ನುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಪ್ರತಿದಿನ ನಡೆಯುವುದು, ವ್ಯಾಯಾಮ ಮಾಡುವುದು ಮತ್ತು ಸರಿಯಾದ ನಿದ್ದೆ ಪಡೆಯುವುದು ಕೂಡ ತುಂಬಾ ಮುಖ್ಯ. ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸರಿಯಾದ ಆಹಾರ ಪದ್ಧತಿ ಮತ್ತು ಆರೋಗ್ಯಕರ ಜೀವನ ಶೈಲಿ ಅತ್ಯಂತ ಅಗತ್ಯ. ಇಂತಹ ಉಪಯುಕ್ತ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಚಂದಾದಾರರಾಗಿ ಸೇರಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮಧುಮೇಹ ಬರಲು ಮುಂಚೆ ದೇಹ ಕೊಡುವ ಮುಖ್ಯ ಎಚ್ಚರಿಕೆ ಲಕ್ಷಣಗಳ ಬಗ್ಗೆ ತಿಳಿಯೋಣ.